ಭಾರತ-ಪಾಕ್ ಸಂಘರ್ಷಕ್ಕೆ ಸಿಗುತ್ತಾ ಮುಕ್ತಿ. ಇವತ್ತು ಭಾರತ-ಪಾಕ್ ಡಿಜಿಎಂಒಗಳ ಹೈವೋಲ್ಟೇಜ್ ಮೀಟಿಂಗ್. ಮಿಲಿಟರಿ ಕಾರ್ಯಾಚರಣೆಗಳಿಗೆ ಮಾತ್ರ ಸೀಮಿತವಾಗುತ್ತಾ ಚರ್ಚೆ. ಪಾಕ್ ಶರಣಾಗತಿಯ ಇಂಚಿಂಚು ಮಾಹಿತಿ. ಮುಟ್ಟಿದ್ರೆ ಚಚ್ಚಿ ಬಿಸಾಕಿ ಎಂದ ಮೋದಿ. ಮತ್ತೆ ತಂಟೆಗೆ ಮುಂದ್ರೆ ಸರ್ವನಾಶದ ಎಚ್ಚರಿಕೆ. ಪಾಕಿಸ್ತಾನದ ವಾಯುಪಡೆಯೇ ಭಾರತದ ಟಾರ್ಗೆಟ್. ಪಾಕ್ನ 11 ವಾಯು ನೆಲೆಗಳು ಉಡೀಸ್. ಸಾಕ್ಷಿ ತೋರಿಸಿದ ಡಿಜಿಎಂಒ ಟೀಮ್. ಪಾಕಿಸ್ತಾನ ವಿರುದ್ಧ ಬ್ರಹ್ಮೋಸ್ ಅಬ್ಬರ. 10 ಸೇನಾ ನೆಲೆ ಹೊಡೆದು ಹಾಕಿದ ಬ್ರಹ್ಮಾಸ್ತ್ರ. ದಾಳಿ ಬೆನ್ನಲ್ಲೇ ಓಡಿ ಹೋದ ಉಗ್ರ ರಾಷ್ಟ್ರ. ಭಾರತ-ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತ. ಎರಡೂ ಕಡೆಯಲ್ಲಿ ಫೈರಿಂಗ್ ಸ್ಟಾಪ್. ಪ್ರಧಾನಿ ಸಂದೇಶದ ಬಳಿಕ ಗಡಿಯಲ್ಲಿ ಪರಿಸ್ಥಿತಿಗೆ ಬಿತ್ತು ಬ್ರೇಕ್. ಭಾರತ-ಪಾಕ್ ಸಂಘರ್ಷಕ್ಕೆ ಸಿಗುತ್ತಾ ಮುಕ್ತಿ. ಇವತ್ತು ಭಾರತ-ಪಾಕ್ ಡಿಜಿಎಂಒಗಳ ಹೈವೋಲ್ಟೇಜ್ ಮೀಟಿಂಗ್. ಮಿಲಿಟರಿ ಕಾರ್ಯಾಚರಣೆಗಳಿಗೆ ಮಾತ್ರ ಸೀಮಿತವಾಗುತ್ತಾ ಚರ್ಚೆ. ಪಾಕ್ ಶರಣಾಗತಿಯ ಇಂಚಿಂಚು ಮಾಹಿತಿ. ಮುಟ್ಟಿದ್ರೆ ಚಚ್ಚಿ ಬಿಸಾಕಿ ಎಂದ ಮೋದಿ. ಮತ್ತೆ ತಂಟೆಗೆ ಮುಂದ್ರೆ ಸರ್ವನಾಶದ ಎಚ್ಚರಿಕೆ. ಪಾಕಿಸ್ತಾನದ ವಾಯುಪಡೆಯೇ ಭಾರತದ ಟಾರ್ಗೆಟ್. ಪಾಕ್ನ 11 ವಾಯು ನೆಲೆಗಳು ಉಡೀಸ್. ಸಾಕ್ಷಿ ತೋರಿಸಿದ ಡಿಜಿಎಂಒ ಟೀಮ್. ಪಾಕಿಸ್ತಾನ ವಿರುದ್ಧ ಬ್ರಹ್ಮೋಸ್ ಅಬ್ಬರ. 10 ಸೇನಾ ನೆಲೆ ಹೊಡೆದು ಹಾಕಿದ ಬ್ರಹ್ಮಾಸ್ತ್ರ. ದಾಳಿ ಬೆನ್ನಲ್ಲೇ ಓಡಿ ಹೋದ ಉಗ್ರ ರಾಷ್ಟ್ರ. ಭಾರತ-ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತ. ಎರಡೂ ಕಡೆಯಲ್ಲಿ ಫೈರಿಂಗ್ ಸ್ಟಾಪ್. ಪ್ರಧಾನಿ ಸಂದೇಶದ ಬಳಿಕ ಗಡಿಯಲ್ಲಿ ಪರಿಸ್ಥಿತಿಗೆ ಬಿತ್ತು ಬ್ರೇಕ್. ಭಾರತ-ಪಾಕ್ ಸಂಘರ್ಷಕ್ಕೆ ಸಿಗುತ್ತಾ ಮುಕ್ತಿ. ಇವತ್ತು ಭಾರತ-ಪಾಕ್ ಡಿಜಿಎಂಒಗಳ ಹೈವೋಲ್ಟೇಜ್ ಮೀಟಿಂಗ್. ಮಿಲಿಟರಿ ಕಾರ್ಯಾಚರಣೆಗಳಿಗೆ ಮಾತ್ರ ಸೀಮಿತವಾಗುತ್ತಾ ಚರ್ಚೆ. ಪಾಕ್ ಶರಣಾಗತಿಯ ಇಂಚಿಂಚು ಮಾಹಿತಿ. ಮುಟ್ಟಿದ್ರೆ ಚಚ್ಚಿ ಬಿಸಾಕಿ ಎಂದ ಮೋದಿ. ಮತ್ತೆ ತಂಟೆಗೆ ಮುಂದ್ರೆ ಸರ್ವನಾಶದ ಎಚ್ಚರಿಕೆ. ಪಾಕಿಸ್ತಾನದ ವಾಯುಪಡೆಯೇ ಭಾರತದ ಟಾರ್ಗೆಟ್. ಪಾಕ್ನ 11 ವಾಯು ನೆಲೆಗಳು ಉಡೀಸ್. ಸಾಕ್ಷಿ ತೋರಿಸಿದ ಡಿಜಿಎಂಒ ಟೀಮ್. ಪಾಕಿಸ್ತಾನ ವಿರುದ್ಧ ಬ್ರಹ್ಮೋಸ್ ಅಬ್ಬರ. 10 ಸೇನಾ ನೆಲೆ ಹೊಡೆದು ಹಾಕಿದ ಬ್ರಹ್ಮಾಸ್ತ್ರ. ದಾಳಿ ಬೆನ್ನಲ್ಲೇ ಓಡಿ ಹೋದ ಉಗ್ರ ರಾಷ್ಟ್ರ. ಭಾರತ-ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತ. ಎರಡೂ ಕಡೆಯಲ್ಲಿ ಫೈರಿಂಗ್ ಸ್ಟಾಪ್. ಪ್ರಧಾನಿ ಸಂದೇಶದ ಬಳಿಕ ಗಡಿಯಲ್ಲಿ ಪರಿಸ್ಥಿತಿಗೆ ಬಿತ್ತು ಬ್ರೇಕ್.